ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರದ್ದು ಪೂಜೆ ಸಿಂಪಲ್ಲಾಗಿ ಪೂಜೆ ಆಯಿತು. ನನ್ನ ಪೂಜೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು ಏನು ಸಮಾಚಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ನಾನು. ಇವತ್ತು ಸೋಮವಾರ. ನಮ್ಮ ಪೂಜೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರಿ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮಗೆ. ನೋಡಿ ಫ್ರೆಂಡ್ಸ್, ಹಾಗೆ ಒಂದು ಸ್ವಲ್ಪ ಸಾಂಗ್ ಹೇಳೋಣ ಅಂತ ಹೇಳಿದೆ. ಬನ್ನಿ, ಇವತ್ತು ನಾನು ಪೇಪರ್ ಅವಲಕ್ಕಿನ ಮಾಡೋದು ತೋರ್ಸಕತ್ತಿದ್ದೆ. ಮಕ್ಕಳು ಪೇಪರ್ ಅವಲಕ್ಕಿ ಮಾಡಿಕೊಡು ಅಂತ ಹೇಳಿದ್ರು, ಮತ್ತು ನಿಮಗೂ ತೋರ್ಸೋಣ ಅಂತ. ಬನ್ನಿ, ಸಿಂಪಲ್ಲಾಗಿ ಬೇಗ ಆಗೋವಂಥ ನಾಷ್ಟ ಇದು. ಬೆಳಗ್ಗೆ ನಿಮಗೆ ಯಾರಾದರೂ ನಿಮ್ಮ ಮನೆಯಲ್ಲಿ ಡ್ಯೂಟಿಗೆ ಹೊಂಟ್ರೆ ಮತ್ತು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಬೇಗ ಮಾಡಿಕೊಡ್ಬೋದು ಇದನ್ನು. ಮತ್ತು ಏನೇನು ಹಾಕಬೇಕು ಅಂತಲೂ ತೋರಿಸ್ತೀನಿ. ನಾನು ಸಿಂಪಲ್ಲಾಗೆ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ತುಂಬ ಇಷ್ಟ, ನಮಗೂ ಇಷ್ಟ ಇದು ಅವಲಕ್ಕಿ. ನಾನು ದಪ್ಪ ಅವಲಕ್ಕಿಗಿಂತ ಈ ಅವಲಕ್ಕಿನ ಇಷ್ಟಪಡ್ತೀನಿ. ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿರಿ ನಾನು, ಒಂದು ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿ ಮತ್ತು ಶೇಂಗಾ ಕಾಳು. ಇವು ಸೇಮ್ ಏನು ಒಗ್ಗರಣೆ ಮಾಡ್ಕೊತಿರಲ್ಲ ಅದೇ ಥರನೇ. ಈರುಳ್ಳಿ, ಒಣ ಮೆಣಸಿನ್ಕಾಯಿಗೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತೈತಿ. ನಾನು ಸ್ವಲ್ಪ ಹಣ್ಣಾಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಹಸಿ ಕೊಬ್ಬರಿ ಮತ್ತು ಕರಿಬೇವು, ಇಷ್ಟೇ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರ್ತವೆ ಇವು, ಭಾಳ ಚೆನ್ನಾಗಂದ್ರೆ ಚೆನ್ನಾಗಾಗ್ತೈತೆ ಅವಲಕ್ಕಿ. ನೀವು ಬೇಕಾದ್ರೆ ಒಂದು ನಿಂಬೆಹಣ್ಣು ತೊಗೋಬೋದು. ನಾನು ನಿಂಬೆಹಣ್ಣು ತೊಗೊಂಡಿಲ್ಲ, ಖಾಲಿ ಆಗಿತ್ತು. ನೋಡಿ, ಇವಾಗ ಗೃಹ ಪ್ರವೇಶ, ಮದುವೆ ಅಂತ ತುಂಬ ಫಂಕ್ಷನ್ ಇರೋದಕ್ಕೆ ನನಗೆ ವಿಡಿಯೋ ಹಾಕೋಕ್ಕೆ ಆಗ್ತಿಲ್ಲ. ತುಂಬ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ, ಆದರೆ ಸ್ವಲ್ಪ ಕಮ್ಮಿ ಆಗ್ತಿದೆ. ಪ್ಲೀಸ್ ಫ್ರೆಂಡ್ಸ್, ನಾನು ಇನ್ಮೇಲೆ ತಪ್ಪದೆ ನಿಮಗೆ ವಿಡಿಯೋ ಹಾಕ್ತಾನೆ ಡೈಲಿ. ಮತ್ತು ನೀವು ನನಗೆ ಇನ್ನೂ ಸಪೋರ್ಟ್ ಮಾಡಿರಿ ಅಂತಲೂ ಕೇಳ್ಕೊತಾನೆ. ಪ್ಲೀಸ್ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿರಿ. ನನಗೆ ಈ ಫಂಕ್ಷನ್ ಇರೋದಕ್ಕೆ ವಿಡಿಯೋ ಹಾಕೋಕ್ಕಾಗಿಲ್ಲ, ಮತ್ತು ಟ್ರಿಪ್ಪು ಇದೇ ಜಾಸ್ತಿ ಆಗೋಗೋಯ್ತು. ಅದಕ್ಕೆ ನನಗೆ ವಿಡಿಯೋನ ಹಾಕೋಕ್ಕಾಗಿಲ್ಲ. ನಂಗೆ ರೆಸಿಪಿ ವಿಡಿಯೋನ ನಾನು ನೆಕ್ಸ್ಟ್ ಖಂಡಿತ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಶೇಂಗಾ ಕಾಳು ಹಾಕ್ಕೊಳಕತ್ತೇನೆ ನಾನು. ಶೇಂಗಾ ಕಾಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಅವಲಕ್ಕಿ. ಹಾಗಾಗಿ ಶೇಂಗಾ ಕಾಳು ಹಾಕಿ ತೋರ್ಸಕತ್ತೀನಿ. ಇವತ್ತಿನ ವಿಡಿಯೋನು ಸ್ವಲ್ಪ ಲೇಟ್ ಆಗೈತಿ, ನೆಟ್ವರ್ಕ್ ಪ್ರಾಬ್ಲಮ್ ಫ್ರೆಂಡ್ಸ್. ಆಮೇಲೆ ಮಕ್ಕಳು ಮನೆಯಲ್ಲಿ ಇರೋದ್ರಿಂದ ಮಕ್ಕಳು ಫೋನ್ ಕೊಡಲಿಲ್ಲ ಅಂದರೆ ಜಗಳ ಮಾಡ್ತಾರೆ. ಅದೇ ಸಮಸ್ಯೆ ನೋಡಿರಿ ಎಲ್ಲ ತಾಯಂದ್ರಿಗೂ ನಮಗೆ. ಇವಾಗ ನೋಡಿರಿ, ಶೇಂಗಾ ಕಾಳು ಹಾಕ್ಕೊಳಕತ್ತೀನಿ. ಇದ್ರಾಗ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಕಾಳು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿರಿ. ನೀವು ಮನೆಯಾಗಿದ್ದರೆ ನಿಂಬೆಹಣ್ಣು ಹಾಕ್ಕೊಳ್ರಿ. ನಾನು ಹಾಕಿಲ್ಲ, ಇಲ್ಲಿ ನಿಂಬು ಖಾಲಿ ಆಗಿತ್ತು. ಈ ಅವಲಕ್ಕಿ ಮಾತ್ರ ಸಖತ್ತಾಗೆ ಬರ್ತವೆ. ನಾವು ಖಾರ ಪುಡಿದು ಮಾಡ್ಕೊಂಡಿರ್ತೀವಲ್ವೇನ್ರಿ, ಬೆಳ್ಳುಳ್ಳಿ ಹಾಕಿ ಮಾಡಿರ್ತೀವಿ. ಇವಾಗ ಈರುಳ್ಳಿ ಮೆಣಸಿನ್ಕಾಯ್ದು ನಾನು ನಿಮಗೆ ತೋರಿಸಿದ್ದಿಲ್ಲ, ನಾನು ಯಾವ ಥರ ಮಾಡ್ಕೋತೀನಿ ಅಂತಂದು ತೋರ್ಸಕತ್ತೀನಿ. ಈಗ ನೋಡಿರಿ, ಇದು ಶೇಂಗಾ ಕಾಳು ನಿಮಗೆ ಗೊತ್ತೈತಿ ಯಾವ ಥರನೂ ಹಾಕ್ಬೇಕದು ಅಂತ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಕಾಳು ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ. ಆದರೆ ಕೊತ್ತಂಬರಿನ ಲಾಸ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ರಿ. ಇವಾಗ ಜೀರಿಗೆ, ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು. ಮತ್ತು ಇದರಲ್ಲೇ ಸ್ವಲ್ಪ ಮೆಣಸಿನ ಹಣ್ಣು ಟೈಪ್ ಇರುತ್ತಲ್ಲ, ಅದನ್ನು ತೊಗೊಂಡ್ರೆ ಚೆನ್ನಾಗಿ ಬರ್ತದೆ ನೋಡಿರಿ ಇದು. ಇವಾಗ ನೋಡ್ರಿ, ಈ ಟೈಪ್ ಮೆಣಸಿನ ಹಣ್ಣು ಹಾಕ್ಕೊಬೇಕ್ರಿ. ಅದರಲ್ಲೇ ಸ್ವಲ್ಪ ಹಣ್ಣು ಟೈಪ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ನೀವು ಅದನ್ನು ಪೇಸ್ಟ್ ಮಾಡಿನಾದರೂ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತವೆ ನೋಡಿರಿ. ಈರುಳ್ಳಿ ಹಾಕ್ಕೊಳಕತ್ತೀನಿ, ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಪೂರ್ತಿ ಸ್ವಲ್ಪ ಏನಿಲ್ಲ ಅಂದರೆ ಒಂದು 10 ನಿಮಿಷ ಬೇಯಿಸ್ಕೋಬೇಕು ನೀವು. ಈ ತೆಳ್ಳಗ ಅಂತಾರೆ, ಇದಕ್ಕೆ ತೆಳ್ಳನ ಅವಲಕ್ಕಿ ಅಂತ ಕರಿತಾರೆ ನೋಡಿರಿ. ತೆಳ್ಳನ ಅವಲಕ್ಕಿ ಅಂತಾರೆ, ನಾವೆಲ್ಲ ಪೇಪರ್ ಅವಲಕ್ಕಿ ಅಂತೀವಿ. ಒಬ್ಬೊಬ್ಬರು ತೆಳ್ಳನ ಅವಲಕ್ಕಿ ಅಂತಲೂ ಹೇಳ್ತಾರೆ, ದಪ್ಪ ಅವಲಕ್ಕಿ ಅಂತ ಹೇಳ್ತಾರೆ. ಇದಕ್ಕೆ ಡಿಲಕ್ಸ್ ಅವಲಕ್ಕಿ ಅಂತ ಕರೀತಾರೆ. ಡಿಲಕ್ಸ್ ಅವಲಕ್ಕಿ ಅಂದರೆ ತೆಳ್ಳನ ಅವಲಕ್ಕಿ, ಪೇಪರ್ ಅವಲಕ್ಕಿನೂ ಅನ್ಬೋದು ನಾವು. ಇವಾಗ ನೋಡಿರಿ, ಇದನ್ನು ಫುಲ್ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಸಾಮಾನು ಹಾಕ್ಕೋಬೇಕ್ರಿ. ಉಪ್ಪು ಮತ್ತು ಸಕ್ಕರೆ ಮತ್ತು ಅರಿಶಿನ ಪುಡಿ, ಇಷ್ಟೇ ಫ್ರೆಂಡ್ಸ್. ಸಿಂಪಲ್ಲಾಗಿ ನಾನು ಯಾವ ಥರ ಮಾಡೋದು ಅಂತ ತೋರ್ಸಕತ್ತೀನಿ. ಇವಾಗ ಒಗ್ಗರಣೆ ರೆಡಿ ಆಯಿತು. ಈಗ ನಾನು ಆವಾಗಲೇ ತೋರಿಸಿದ್ದೆಲ್ಲ ಅವಲಕ್ಕಿನ, ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಗೊಳಕತ್ತೇನೆ ನೋಡಿ ಫ್ರೆಂಡ್ಸ್. ಇದನ್ನೈತಲ್ರಿ, ನೀವು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಬಿಡಿ. ಇದಕ್ಕೆ ಸ್ವಲ್ಪನ ನೀರು ಚಿಮ್ಸ್ಕೋಬೇಕು ನೋಡಿರಿ. ಇದನ್ನು ನೀರಾಗ ಹಾಕಿ ಏನು ತೊಳೆಯೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನೀರು ಚಿಮ್ಸ್ಕೊಂಡ್ರೆ ಸಾಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ಇದು ಅವಲಕ್ಕಿ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಾವು ಇದೇ ಥರ ಅವಲಕ್ಕಿ ಮಾಡೋದು ನಮ್ಮ ಸೈಡು ನೋಡಿರಿ. ಇವಾಗ ಸ್ವಲ್ಪನೇ ನೀರು ಚಿಮ್ಸ್ಕೊಳ್ಳಿ. ಫುಲ್ಲು ನೀವು ನೀರಲ್ಲೇ ಇದು ಮಾಡಿಬಿಟ್ರಿ ಅಂದರೆ ಮುದ್ದೆ ಟೈಪ್ ಆಗುತ್ತೆ ಅದು. ಈ ಥರ ನೀರು ಹಾಕಿ ಚಿಮ್ಸ್ಕೊಳ್ಳಿ.
ಚಿಮ್ಸ್ಕೊಂಡು ಫುಲ್ ಎಲ್ಲ ಅವಲಕ್ಕಿನೂ ಕಲಿಸ್ಕೋಬೇಕು ನೋಡಿರಿ, ಮೇಲೆ ಕೆಳಗೆ ಮಾಡಿ ಕಲಿಸ್ಕೊಂಡು ನಂತರ ನೀವು ಅದಕ್ಕೆ ಒಗ್ಗರಣೆನ ಹಾಕಿ ಕಲಿಸ್ಕೋಬೇಕು ನೋಡಿ. ನೀವು ಇದನ್ನೇ ಸ್ವಲ್ಪ ಬಿಸಿನೂ ಮಾಡ್ಬೋದು, ಇಲ್ಲ ಹಾಗೇನಾದರೂ ತಿನ್ಬೋದು. ಬಿಸಿ ಮಾಡಿದರೆ ಚೆನ್ನಾಗಾಗುತ್ತೆ. ನಾನು ಬಿಸಿ ಮಾಡಿಲ್ಲ, ಇಲ್ಲಿ ಹಾಗೆ ಮಾಡಿ ಕೊಡ್ತಾಯಿದ್ದೇನೆ ಮಕ್ಕಳಿಗೆ. ನೀವು ಬೇಕಾದರೆ ಬಿಸಿ ಮಾಡ್ಕೋಬೋದು ಫ್ರೆಂಡ್. ನೋಡಿ ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೇನೆ ನೋಡಿ. ನಾನು ನೋಡಿ ಕಲಿಸ್ಕೊತಾ ಇದ್ದೀನಿ. ಫುಲ್ ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊಂಡು ಇದಕ್ಕೆ ಕಲಿಸ್ಕೊಂಡು ಇಟ್ಕೊಂಬಿಡಿ. ನೀವು ಇನ್ಮೇಲೆ ಮಕ್ಕಳದ್ದು ಸ್ಕೂಲು ಸ್ಟಾರ್ಟ್ ಆಯ್ತಲ್ವಾ, ಮತ್ತು ಏನಪ್ಪ ತಿಂಡಿ ಮಾಡೋದು ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ಥರ ಟಿಫನ್ ಬಾಕ್ಸಿಗೆ ಮಕ್ಕಳಿಗೆ ಬೇಗ ತಿಂಡಿ ಮಾಡಿಕೊಡ್ಬೋದು. ಸ್ವಲ್ಪ ನೀವು ಹುಣಸೆ ಹಣ್ಣು ಆದರೂ ಹಿಂಡ್ಬೋದು, ಟೊಮೊಟೊ ಹಣ್ಣಾದರೂ ಹಿಂಡ್ಬೋದು, ನಿಂಬೆ ಹಣ್ಣಾದರೂ ಹಾಕ್ಬೋದು. ತುಂಬ ಚೆನ್ನಾಗಿ ಬರ್ತಾವ್ರಿ ಇವು ಅವಲಕ್ಕಿ ಮಾತ್ರ ಸಖತ್ತಾಗಿ ಬರ್ತಾವೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಅವಲಕ್ಕಿ ಮಾತ್ರ. ನಾನು ದಪ್ಪ ಅವಲಕ್ಕಿ ಇಷ್ಟಪಡೋದಿಲ್ಲ, ನನಗೆ ಈ ಅವಲಕ್ಕಿನೇ ತುಂಬ ಇಷ್ಟ ಬರ್ತೈತಿ. ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನನಗೆ ವಿಡಿಯೋ ಡೌನ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ದಯವಿಟ್ಟು ಕ್ಷಮಿಸ್ರಿ. ನಂಗೆ ಸಪೋರ್ಟ್ ಮಾಡಿರಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಕತ್ತೈತಿ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತಲೂ ಕೇಳ್ತೀನಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ನೋಡಿರಿ ಇವಾಗ ಸಿಂಪಲ್ಲಾಗಿ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಅರ್ಥ ಆಕತಿ. ಇವಾಗ ಫಂಕ್ಷನ್ಗಳೆಲ್ಲ ಮುಗಿದು ರೀ ಈ ತಿಂಗಳಿಗೆ, ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ ರೀ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಎಲ್ಲ ರೆಡಿ ಆಯಿತು, ಕೊಬ್ಬರಿನೂ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್ ತಿನ್ನೋಣ. ನಿಮ್ಮ ಸಪೋರ್ಟು ನನಗೆ ಹಿಂಗೆ ಇರಲಿ, ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನಾನು. ಏನಾದರೂ ತಪ್ಪಿದ್ದರೆ ಕ್ಷಮಿಸ್ರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.